ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಮದುವೆ ಅದ್ದೂರಿಯಾಗಿ ಆಗಿದ್ದು ಅಣ್ಣನ ಜೊತೆ, ಆದರೆ ಮೊದಲ ರಾತ್ರಿ ಮಾತ್ರ ತಮ್ಮನ ಜೊತೆ. ನನ್ನ ಹೆಸರು ಶಂಕರ್, ನನ್ನ ಅಣ್ಣನ ಹೆಸರು ವಿಕ್ರಮ್. ನಾವಿಬ್ಬರು ಅವಳಿ ಜವಳಿ. ನೋಡುವುದಕ್ಕೆ ಇಬ್ಬರು ಒಂದೇ ತರ ಇದ್ದೇವೆ. ಒಂದೇ ಬಣ್ಣ, ಕೂದಲು ಉದ್ದ, ಕೋಲು ಮುಖ, ಒಂದೇ ಹೈಟ್ ವೈಟ್, ಎಲ್ಲವೂ ಸೇಮ್ ಟು ಸೇಮ್. ಇಬ್ಬರಿಗೂ ಒಂದೇ ಬಟ್ಟೆ ಹಾಕಿದರೆ ನಾವಿಬ್ಬರು ಯಾರು ವಿಕ್ರಮ್ ಯಾರು ಶಂಕರ್ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ಬರು ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದರೂ ನಮ್ಮನ್ನ ನಮ್ಮ ಸೋದರ ಮಾವ ನೋಡಿಕೊಂಡಿದ್ದರು. ಅವರಿಗೆ ವಯಸ್ಸಾಗಿದೆ, ಅದಕ್ಕೆ ನಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದು ಅವರ ಇಚ್ಛೆ. ನಾನು ನನಗೆ ಮದುವೆ ಬೇಡ, ಅಣ್ಣನಿಗೆ ಮಾಡಿ ಎಂದೆ. ಆದರೆ ಅಣ್ಣನಿಗೆ ಮದುವೆ ಎಂದರೆ ಇಷ್ಟವಿಲ್ಲ, ಸ್ವಲ್ಪವೂ ಆಸಕ್ತಿ ಇಲ್ಲ. ಹೇಗೋ ಅಣ್ಣನನ್ನು ಒಪ್ಪಿಸಿ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ವಿ. ಮದುವೆ ಅದ್ದೂರಿಯಾಗಿ ಮಾಡಿದೆವು. ಮದುವೆಯಾದ ಮೊದಲ ರಾತ್ರಿಗಾಗಿ ರೂಮ್ನನ್ನು ಸುಂದರವಾಗಿ ಅಲಂಕಾರ ಮಾಡಿದೆವು. ವಿಶೇಷವಾಗಿ ಮಂಚವನ್ನು ಹೂವಿನಿಂದ ಸಿಂಗರಿಸಿದೆವು ಮತ್ತು ತಿನ್ನುವುದಕ್ಕೆ ಹಣ್ಣು, ಜ್ಯೂಸು, ಹಾಲು, ಲಡ್ಡು, ಚಕ್ಕುಲಿ ಎಲ್ಲ ಇಟ್ಟೆವು. ಮತ್ತು ಒಳ್ಳೆಯ ಮುಹೂರ್ತವನ್ನು 9:30ಗೆ ಇಟ್ಟೆವು. ಅತ್ತಿಗೆಯನ್ನು ರೂಮಿಗೆ ಕಳುಹಿಸಿ ನಾನು ಅಣ್ಣ ಎಲ್ಲಿದ್ದಾನೆ ಎಂದು ಹುಡುಕುತ್ತಿದ್ದೆ. ಆದರೆ ಅಣ್ಣ ಮನೆಯ ಆಚೆ ಕುಡಿಯುತ್ತಾ ಕೂತಿದ್ದ. ಅಣ್ಣ ಬಾ, ಅತ್ತಿಗೆ ಕಾಯುತ್ತಾ ಇದ್ದಾರೆ ಎಂದೆ. ಏನಪ್ಪಾ ಈ ಅಣ್ಣ ಇಂತಹ ರಾತ್ರಿ ವೇಸ್ಟ್ ಮಾಡ್ತಾ ಇದ್ದಾನೆ ಅಂದುಕೊಂಡು ಅತ್ತಿಗೆಗೆ ಹೇಳಲು ಹೋದೆ. ಆದರೆ ಕಿಟಕಿಯಿಂದ ಅವರು ಕಾತುರದಿಂದ ಅಣ್ಣನಿಗೆ ಕಾಯುತ್ತಾ ಇರೋದು ನೋಡಿ ಪಾಪ ಎನಿಸಿತು. ನಾನು ಒಂದು ಕ್ಷಣ ಯೋಚಿಸಿ, ನಾನು ಅಣ್ಣನ ತರ ಯಾಕೆ ಹೋಗಬಾರದು ಅಂತ ನಿರ್ಧರಿಸಿ ಅಣ್ಣನ ತರ ನಾನು ಪಂಚೆ ಶರ್ಟ್ ಹಾಕೊಂಡು ಅತ್ತಿಗೆ ಮುಂದೆ ಹೋದೆ. ಅತ್ತಿಗೆ ನನ್ನನ್ನು ನೋಡುತ್ತಲೇ ತಬ್ಬಿಕೊಂಡು, ಯಾಕೆ ಇಷ್ಟು ಲೇಟ್ ರೀ ಎಂದರು. ನಾನು ಆ ಸ್ಪರ್ಶ ಸೋತು ಹೋದೆ. ಅವರನ್ನು ಎದೆಗೆ ಅಪ್ಪಿಕೊಂಡು, ಇಷ್ಟು ವಯ್ಯಾರದಿಂದ ಇದ್ದಾರೆ, ನೋಡಿದರೆ ಕಚ್ಚಿ ತಿನ್ನಬೇಕು ಅನಿಸುತ್ತದೆ. ಇಂತಹ ಚಾನ್ಸ್ ನಾನು ಬಿಡಬಾರದು ಎಂದು ನಿರ್ಧರಿಸಿದೆ. ಬಾ ಚಿನ್ನ, ಇವಾಗ ಇಲ್ಲೇ ಇದ್ದೀನಲ್ಲ, ಲೈಟ್ ಮಾಡು ಎಂದು ನಮ್ಮ ಪ್ರಣಯ ಮೊದಲು ಮಾಡಿದೆವು. ಅಲ್ಲಿದ್ದ ಹೂವಿನಿಂದ ಅವರಿಗೆ ಸುಟ್ಟಿದ್ದು ಆ ನಿನ್ನ ವೈನು ಹೂವಿನ ಪರಿಮಳದಿಂದ ಕೂಡಿದೆ. ಲಡ್ಡುವೇನು ಅವರ ಬಾಯಿಗೆ ಹಚ್ಚಿದೆ. ಅವರ ಆಪಲ್ ಮೇಲೆ ಆಪಲ್ ಇಟ್ಟು ಇಬ್ಬರಲ್ಲೂ ಆ ರೋಮಾಂಚನ, ಕಾತುರತೆ ಕೂಡಿ ರೂಮಿನ ಟೆಂಪರೇಚರ್ ಜಾಸ್ತಿ ಆಯಿತು. ಅವರ ಒಡವೆಯೆಲ್ಲ ತೆಗೆದ ಮೇಲೆ ಅವರ ಬಟ್ಟೆ ಒಂದೊಂದಾಗಿ ಕಳಚಿದೆ. ಅವರ ಹೊಕ್ಕಳಿಗೆ ಬಿಳಿ ಕಪ್ಪು ಮಚ್ಚೆ ಇತ್ತು. ಅದನ್ನು ಚುಂಬಿಸಿ ಅವರನ್ನು ಉದ್ರೇಕಿಸಿದೆ. ಅವರು ತಾಳಲಾರದೆ ಬನ್ನಿ ಒಳಗೆ ಹಾಕಿ ಎಂದರು. ನಾನು ನಿಧಾನಕ್ಕೆ ಅವರ ಸುರಂಗಕ್ಕೆ ಪ್ರವೇಶಿಸಿದೆ. ಬೆಚ್ಚನೆಯ ಅನುಭವ, ಸ್ಪರ್ಗವೇ ಅನುಭವಿಸಿ ಇದ್ದಂತೆ. ಹಿಂದೆ ಮುಂದೆ ಮಾಡುತ್ತಾ ರಸ ಸುರಿಸುತ್ತಿದ್ದೆ. ನಮ್ಮ ಮೊದಲ ಆಟದ ನಂತರ ಸ್ವಲ್ಪ ರೆಸ್ಟ್ ಆದ ಮೇಲೆ ಜ್ಯೂಸ್ ಕೊಟ್ಟು ಇನ್ನೊಂದು ಸಲ ರೆಡಿ ಮಾಡಿದೆ. ಅವರು ಸುಸ್ತಾಗಿ ಸಾಕು ಎನ್ನುತ್ತಿದ್ದರು. ನಾನು ಇವತ್ತು ನಾವಿಬ್ಬರು ಹೀಗೆ ಸುಸ್ತಾಗಬೇಕು ಡಿಯರ್ ಎಂದು ಇನ್ನೊಂದು ಸಲ ಮಾಡಿದೆ. ಇನ್ನೊಮ್ಮೆ ನನಗೆ ಈ ಚಾನ್ಸ್ ಸಿಗುತ್ತೋ ಇಲ್ವೋ, ಇವತ್ತು ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು ಎಂದುಕೊಂಡು ಇನ್ನೊಮ್ಮೆ ಮಾಡಲು ಸಿದ್ಧಪಡಿಸಿದೆ. ಹೀಗೆ 5-6 ಸಲ ಮಾಡಿ ಪಾಪ ನೋವು ಎಂದು ಮಲಗಿದರು. ಅವರಿಗೆ ಸ್ವಲ್ಪವೂ ಅನುಮಾನ ಬರಲಿಲ್ಲ. ಬೆಳಗೆದ್ದು ಅಣ್ಣನ ಹತ್ತಿರ ನೋವು ರೀ ಎಂದರು. ಪಾಪ ಅಣ್ಣನೇ ಕುಡಿದ ಮತ್ತಿನಲ್ಲಿ ಮಾಡಿದೆ ಎಂದುಕೊಂಡು ಅತ್ತಿಗೆ ಸಮಾಧಾನ ಮಾಡಿದನು. ನಾನು ಏನತ್ತಿಗೆ ರಾತ್ರಿ ಜೋರು ಅನ್ಸುತ್ತೆ ಎಂದು ಕಿಚಾಯಿಸಿದೆ. ಪಾಪ ಅವರಿಗೆ ಸತ್ಯ ಗೊತ್ತಾಗಲೇ ಇಲ್ಲ. ಆದರೂ ನನ್ನ ಮೊದಲ ರಾತ್ರಿ ಅತ್ತಿಗೆಯ ಜೊತೆ ಆಗಿತ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.